ಎಲ್ರಿಗೂ ನಮಸ್ಕಾರ. ನಾನು ಅನಿಲ್. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಯಾವುದ್ರ ಬಗ್ಗೆ ನಾನು ಮಾತಾಡ್ತಿದ್ದೀನಿ ಅಂದರೆ OnePlus ಕಂಪ್ನಿ ಬಗ್ಗೆ. ಈ OnePlus ಕಂಪ್ನಿ ಒಂದು ಕಾಲದಲ್ಲಿ ಯಾವ ರೀತಿ ಇತ್ತು ಅಂತಂದರೆ, ಈ ಆ್ಯಪಲ್ ಕಂಪ್ನಿ ಬಿಟ್ಟರೆ ನೆಕ್ಸ್ಟು ಎರಡನೇ ಪ್ಲೇಸಲ್ಲಿ ಈ OnePlus ಇತ್ತು ಅಂತ ಹೇಳ್ಬೋದು. ಆಮೇಲೆ ಆವಾಗ ಏನಾಗಿತ್ತು ಅಂತಂದರೆ, ಈ OnePlus ಕಂಪ್ನಿ ಕಡೆಯಿಂದ ತುಂಬ ಒಳ್ಳೆ ಫ್ಲ್ಯಾಗ್ಶಿಪ್ ಫೋನ್ಗಳು ಬರ್ತಿದ್ವು. ಈ ಫ್ಲ್ಯಾಗ್ಶಿಪ್ ಫೋನ್ಗಳು ಯಾವ ರೀತಿ ಇರ್ತಿದ್ವು ಅಂತಂದರೆ, ತುಂಬ ಒಳ್ಳೆ ಡಿಸೈನ್ ಇರ್ತಿತ್ತು, ಬಿಲ್ಡ್ ಕ್ವಾಲಿಟಿ ಇರ್ತಿತ್ತು, ಒಳ್ಳೆ ಬ್ಯಾಟ್ರಿ ಇರ್ತಿತ್ತು, ಒಳ್ಳೆ ರ್ಯಾಮ್ ಇರೋದು, ಮತ್ತು ಆಮೇಲೆ ಒಳ್ಳೆ ಪ್ರೊಸೆಸರ್ ಇರೋದು, ಮತ್ತು ಆಮೇಲೆ ಎಲ್ಲ ಇರೋದು. ಮತ್ತು ಆಮೇಲೆ ಇದು ಯಾವುದಕ್ಕೆ ತುಂಬ ನಮ್ಮ ಭಾರತದಲ್ಲಿ ತುಂಬ ಜಲ್ದಿ ಪ್ರಸಿದ್ಧವಾಯಿತು ಅಂತಂದರೆ, ಇದರೊಳಗಡೆ ತುಂಬ ಒಳ್ಳೆ ಫಾಸ್ಟ್ ಪ್ರೊಸೆಸರ್ ಇರ್ತಿತ್ತು. ಮತ್ತು ಆಮೇಲೆ ಇದು ತುಂಬ ಫಾಸ್ಟ್ ಚಾರ್ಜಿಂಗು ಆಗ್ತಿತ್ತು, ಜಲ್ದಿ ಚಾರ್ಜ್ ಆಗೋಂಥ ಕೆಪಾಸಿಟಿ ಇದರಲ್ಲಿ ಇರ್ತಿತ್ತು. ಮತ್ತು ಅದಾದಮೇಲೆ ಇದು ಒಂಥರ ಒಳ್ಳೆ ಬ್ರ್ಯಾಂಡಾಗಿ ನಮ್ಮ ಭಾರತದಲ್ಲಿ ಪ್ರಚಲಿತವಾಗ್ತಾ ಬಂತು. ಈ ಜನ ಯಾವ ರೀತಿ ನಂಬೋಕ್ಕೆ ಇದನ್ನು ಸ್ಟಾರ್ಟ್ ಮಾಡಿದರು ಅಂತಂದರೆ, ಇದು ಆ್ಯಪಲ್ ಕಂಪ್ನಿ ಬಿಟ್ಟರೆ ನೆಕ್ಸ್ಟ್ OnePlus ಸಾಫ್ಟ್ವೇರ್ ತುಂಬ ಚೆನ್ನಾಗಿದೆ, OS ಚೆನ್ನಾಗಿದೆ, ಆಮೇಲೆ ಇದು ಒಳ್ಳೆ ಫಾಸ್ಟ್ ಚಾರ್ಜಿಂಗ್ ಇದೆ, ಒಂದು ಸಾರಿ ತಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಆಮೇಲೆ ತುಂಬ ರಿಫ್ರೆಶ್ ರೇಟ್ ಎಲ್ಲ ತುಂಬ ಚೆನ್ನಾಗಿದೆ. ಮೊದಲ ಬಾರಿಗೆ 120 Hz ರಿಫ್ರೆಶ್ ರೇಟ್ ಕೊಟ್ಟಿದ್ದು OnePlusನಲ್ಲೇ ಕೊಟ್ಟಿದ್ದು ಫಸ್ಟು. ಅದು 40,000 ಮೊಬೈಲು, OnePlus 60 ಅಂತ ಅಂದ್ಕೊಳ್ತೀನಿ. ಅದರಲ್ಲೇ ಮೊದಲು ಫಸ್ಟು 120 Hz ರಿಫ್ರೆಶ್ ರೇಟ್ ಬಂದಿದ್ದು. ಇವಾಗಿನ ಟೈಮಲ್ಲಿ ಎಲ್ಲ ಮೊಬೈಲಲ್ಲೂ ಮಿನಿಮಮ್ 120 Hz ಇದ್ದಾವೆ, ಆದರೆ OnePlus ಕಂಪ್ನಿನಲ್ಲಿ ಆವಾಗಲೇ ಬಂದಿತ್ತು. ಮತ್ತು ಅದಾದಮೇಲೆ ಇದು ಅವನತಿಗೆ ಏನು ಕಾರಣ ಆಗ್ತಾ ಬಂತಂದರೆ, ಇದು ಒಪ್ಪೋ ಜೊತೆ ಕೊಲಾಬ್ರೇಟ್ ಆಗಿಬಿಟ್ಟು ಇದು ಅವ್ರದ್ದು ಕಲರ್ OSನ ಇವ್ರು ತಗೊಂಡು ಬಿಲ್ಡ್ ಮಾಡೋಕ್ಕೆ ಸ್ಟಾರ್ಟ್ ಆದರು. ಅದಾದಮೇಲೆ ಇವರು ಬೇರೆ ಅವ್ರ ಜೊತೆಗೆ ಕ್ಯಾಮ್ರನ್ನ ಬಿಲ್ಡ್ ಮಾಡೋದು. ಮತ್ತು ಆಮೇಲೆ ಇನ್ನೊಂದು ಮೇಯ್ನು ಫಾಲ್ಟ್ ಏನಾಯಿತು ಅಂತಂದರೆ, ಇವ್ರದ್ದು ಗ್ರೀನ್ ಲೈನ್ ಇಶ್ಯೂ ಬರೋಕ್ಕೆ ಸ್ಟಾರ್ಟ್ ಆಯಿತು. ಈ ಡಿಸ್ಪ್ಲೇ ಏನಾಗೋಯ್ತಂದರೆ, ಮಧ್ಯದಲ್ಲಿ ಈ ಗ್ರೀನ್ ಲೈನ್ ಬಂದುಬಿಡೋದು, ಆ ಕಡೆ ಈ ಕಡೆ ಗ್ರೀನ್ ಲೈನ್ ಬಂದುಬಿಡೋದು. ಆಮೇಲೆ ಈ OnePlus ಕಂಪ್ನಿಯವ್ರು ಏನು ಮಾಡಿದ್ರು ಅಂದರೆ, ಕಸ್ಟಮರ್ಗಳು ಬಂದು ಕೇಳಿದಾಗ ಡಿಸ್ಪ್ಲೇನ ರಿಪ್ಲೇಸ್ಮೆಂಟ್ ಮಾಡಿದ್ರು. ಆವಾಗಲೇ ಈ ಕಂಪ್ನಿಗೆ ತುಂಬ ಒಳ್ಳೆಯದಾಗ್ತಿತ್ತು. ಆದರೆ ಇವ್ರು ಏನು ಮಾಡಿದ್ರು ಅಂದರೆ, ಇದನ್ನು ಆ ರೀತಿ ಮಾಡಲಿಲ್ಲ. ಇವರು ಡಿಸ್ಪ್ಲೇನ ಹಾಕೊಂಡು ಕೊಡಲಿಲ್ಲ. ಮತ್ತು ಆಮೇಲೆ ಡಿಸ್ಪ್ಲೇ ರೇಟ್ ಕೂಡ ಸ್ವಲ್ಪ ಜಾಸ್ತಿ ಇತ್ತು. ಮತ್ತು ಆಮೇಲೆ ಜನಗಳು ಕೂಡ ಬೇಜಾರಾದರು. ಆದರೆ ಇವಾಗ ಏನಾಗಿದೆ ಅಂದರೆ, ಲೈಫ್ ಟೈಮ್ ವ್ಯಾರಂಟಿ ಕೊಡ್ತಿದ್ದಾರೆ. ಆದರೆ ಇವಾಗ ಕಾಲ ಮಿಂಚೋಗ್ಬಿಟ್ಟಿದೆ. ಯಾಕಂದರೆ ನಮ್ಮ ಭಾರತದಲ್ಲಿ ಮತ್ತು ಆಮೇಲೆ ನಾನಾ ದೇಶಗಳಲ್ಲಿ OnePlus ಮುಚ್ಚೋ ಸ್ಥಿತಿಗೆ ಬಂದುಬಿಟ್ಟಿದೆ. ಮುಂಚೆ ಈ OnePlus ಮೊಬೈಲು ಅಫಿಷಿಯಲ್ ಆಫ್ಲೈನ್ ಸ್ಟೋರಲ್ಲಿ ಕೂಡ ಅವೈಲೇಬಲ್ ಇತ್ತು. ಮತ್ತು ಆಮೇಲೆ ಆನ್ಲೈನ್ ಅಮೆಝಾನ್ ಫ್ಲಿಪ್ಕಾರ್ಟಲ್ಲೆಲ್ಲ ಅವೈಲೇಬಲ್ ಇತ್ತು. ಇತ್ತೀಚಿನ ದಿನಗಳಲ್ಲಿ ಏನಾಗ್ಬಿಡ್ತು ಅಂದರೆ, ಈ ಆಫ್ಲೈನ್ ಸ್ಟೋರಲ್ಲಿ ಯಾರೂ ಮಾರಾಟ ಮಾಡ್ತಿಲ್ಲ. ಮತ್ತು ಆಮೇಲೆ ಈ ಆನ್ಲೈನಲ್ಲಿ ಸಿಗ್ತಾ ಇದೆ, ಮತ್ತು ಮುಂದಕ್ಕೆ ಗ್ಯಾರಂಟಿ ನಂಗೆ ಕೊಡೋದಿಲ್ಲ, ಸಿಗುತ್ತೋ ಸಿಗೋಲ್ಲ ಅದು ಗ್ಯಾರಂಟಿ ಇಲ್ಲ. ಮೇಯ್ನಾಗಿ ಇದ್ರ ಎಷ್ಟು ಜಲ್ದಿ ಬೆಳೀತೋ ಇದು ಹಂಗೆ ಅವನತಿ ಕೂಡ ಹೊಂದುತ್ತಾ ಬಂತು. ಆವಾಗ ಒಂದು ಇದರಲ್ಲಿ ಯಾವ ರೀತಿ ಆಗಿಬಿಟ್ಟಿತ್ತು ಅಂದರೆ, ಜನ ಸ್ಯಾಮ್ಸಂಗಿಂತ OnePlusಗೆ ಜಾಸ್ತಿ ಪ್ರಿಫರ್ ಮಾಡ್ತಿದ್ರು. ಒಳ್ಳೆ OS ಇದೆ, ಮೊಬೈಲ್ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ, ಒಂಥರ ಬ್ರ್ಯಾಂಡು ಅಂಥೇಳಿ ಎಲ್ಲರೂ ಪ್ರಿಫರ್ ಮಾಡೋಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿದ್ರು. ಸ್ವಲ್ಪ ಕಾಸ್ಟ್ಲಿ ಆದ್ರೂ ತುಂಬ ಚೆನ್ನಾಗಿದೆ ಅಂಥೇಳಿ. ಆದರೆ ಈ OnePlus ಫ್ಲ್ಯಾಗ್ಶಿಪ್ ಲೆವೆಲಲ್ಲಿ ತುಂಬ ಚೆನ್ನಾಗಿತ್ತು ಅವಾಗೆಲ್ಲ. ಇವ್ರು ಯಾವಾಗ ಮಿಡ್ ರೇಂಜು ಮತ್ತು ಆಮೇಲೆ ಲೋವರ್ ರೇಂಜ್ಗೆಲ್ಲ ಬಂದುಬಿಟ್ರು, ಆವಾಗ ಇದ್ರ ಅವನತಿ ತುಂಬ ಸ್ಟಾರ್ಟ್ ಆಗಿಬಿಡ್ತು. ಅದಕ್ಕೆ ಈ OnePlus ಈ ಬರೋದಕ್ಕೆ ಕಾರಣ, ಇವ್ರ ಮೇಯ್ನ್ ಇನ್ನೊಂದು ಡ್ರಾಬ್ಯಾಕ್ ಅಂದರೆ ಈ ಗ್ರೀನ್ ಲೈನ್ ಇಶ್ಯೂ. ಇದು ಯಾವಾಗ ಬಂತೋ ಅವತ್ತೇ ಮುಕ್ಕಾಲು ಭಾಗ ಬಿದ್ದೋಯ್ತು. ಮತ್ತು ಅದಾದಮೇಲೆ ಇವ್ರದ್ದು ಅನೇಕ ಗ್ಯಾಜೆಟ್ಸ್ಗಳು, TVಗಳು ಎಲ್ಲ ಬಂದವು, ಆದರೆ ಯಾವುದೂ ಸಮೇತ ಅಷ್ಟು ಕ್ಲಿಕ್ ಆಗಲಿಲ್ಲ. ಆಮೇಲೆ ಇವರು ಅಫಿಷಿಯಲಾಗಿ ಎಕ್ಸಿಟ್ ಆಗೋಗ್ಬಿಟ್ಟಿದ್ದಾರೆ. ಇವಾಗ ಯಾರು ಇದನ್ನು ಮೊಬೈಲ್ಗಳು ಮತ್ತು ಯಾವುದೂ OnePlus ಕಂಪ್ನಿದು ತಗೊಂತ ಇಲ್ಲ. ಇದು ಫುಲ್ಲು ಓದಂಗೆ ಅರ್ಥ. ಇವಾಗ ಇವರು OnePlus ಅವ್ರು ಕಂಬ್ಯಾಕ್ ಬರೋದು ತುಂಬ ಕಷ್ಟ. ಮತ್ತು ಅದಾದಮೇಲೆ ಇವಾಗ ಯಾರ್ಯಾರು ತಗೊಂಡಿರ್ತಾರೋ OnePlus ಮೊಬೈಲ್ಗಳನ್ನ ಅದನ್ನೇ ಭಾಳ ವರ್ಷ ಯೂಸ್ ಮಾಡ್ಕೊಂಡು, ಮತ್ತು ಆಮೇಲೆ ಅದು ಯಾವಾಗ ಗ್ರೀನ್ ಲೈನ್ ಇಶ್ಯೂ ಬರುತ್ತಂತ ಅವರು ಭಯ ಪಟ್ಕೊಂಡು ಯೂಸ್ ಮಾಡ್ತಿರ್ತಾರೆ. ಹಂಗಾಗಿ ಇದು ಕಂಪ್ನಿ ಮುಗ್ದೋದಂಗೆ ಕತೆ. ನೆಕ್ಸ್ಟು ಇದ್ರ ಜಾಗಕ್ಕೆ ಬೇರೆ ಯಾವ್ದಾದ್ರು ಹೊಸ ಕಂಪ್ನಿ ಬರ್ಬೋದು ಅಷ್ಟೇ. ಇದು ಮತ್ತೆ ಅದೇ ಹೆಸರಿನಲ್ಲಿ ಮತ್ತು ಅದೇ ರೀತಿ ಬರಬೇಕಂದ್ರೆ ತುಂಬ ಕಷ್ಟ. ನೋಕಿಯಾ ರೀತಿ ಇದು ಓದಂಗೆ ಕತೆ. ಹಂಗಾಗಿ ಈ OnePlus ಕಂಪ್ನಿ ಬಗ್ಗೆ ನಾನು ಹೇಳ್ಬೇಕಂತ ಅನ್ನಿಸ್ತು. ನನಗೇನು ಇಷ್ಟ ಆಯಿತು ಅದ್ರ ಬಗ್ಗೆ ಹೇಳಿದ್ದೀನಿ. ನಿಮ್ಗೆ ಇಷ್ಟ ಆಗುತ್ತಂತ ಅಂದ್ಕೊಂಡಿದ್ದೀನಿ. ನನ್ನ ವೀಡಿಯೋನ
ನಿಮ್ಗೆ ಯಾರಿಗಾರು ಇಷ್ಟ ಆದರೆ ಅದನ್ನು ಲೈಕ್ ಮಾಡಿ, ಮತ್ತು ಆಮೇಲೆ ಏನಾರು ಹೇಳಂಗಿದ್ರೆ ಕಾಮೆಂಟ್ ಮಾಡಿ. ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಆಮೇಲೆ ನನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಬೇರೆದ್ರ ಬಗ್ಗೆ ಮಾತಾಡ್ತೀನಿ. ಮತ್ತು ಆಮೇಲೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.